ಸಾಧಾರಣವಾಗಿ ಬ್ಯಾಂಕ್ ಮ್ಯಾನೇಜರ್ಸ್ ಅಂತ ಅಂದ್ರೆ ಅಲ್ಲಿ ವ್ಯವಹಾರವನ್ನು ಮಾಡುವ ಸಾರ್ವಜನಿಕರು ಅವರ ಮೇಲೆ ನಂಬಿಕೆಯನ್ನಿಟ್ಟು ಅಲ್ಲಿ ವ್ಯವಹಾರವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತಿನ ಈ ಕೇಸ್ನಲ್ಲಿ ಏನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಆಗಿರುವ ರಘು ಸಾಕಷ್ಟು ಅಕ್ರಮವನ್ನ ಅಲ್ಲಿ ವ್ಯವಹಾರವನ್ನು ಮಾಡುವ ಸಾರ್ವಜನಿಕರ ಅಕೌಂಟ್ಗಳನ್ನ ಬಳಸ್ಕೊಂಡು ಮಾಡ್ತಾನೆ. ಅಷ್ಟಕ್ಕೂ ಈತ ಮಾಡಿದ್ದೇನು ಅಂತ ತಿಳಿದಿದ್ದೆ ಆದ್ರೆ ಖಂಡಿತವಾಗಿಯೂ ನೀವು ಶಾಕ್ ಆಗ್ತೀರಾ. ಅಲ್ಲಿ ಆಗಿದ್ದಿಷ್ಟೇ, ಏನು ಅಲ್ಲಿ ಬರುವ ಸಾರ್ವಜನಿಕರು ಅಥವಾ ವ್ಯಾಪಾರಸ್ಥರ ಅಥವಾ ವ್ಯವಹಾರವನ್ನ ಮಾಡುವವರ ಒಂದು ಅಕೌಂಟ್ಗಳನ್ನ ಬಳಸ್ಕೊಳ್ಳುವ ಈತ ಅವರಿಗೆ ನಿಮಗೆ ಫ್ರೀಯಾಗಿ ಒಂದು ಓಡಿ ಅಕೌಂಟ್ ಅನ್ನ ಮಾಡ್ಕೊಡ್ತೀನಿ, ಇದರಿಂದ ನೀವು ಸುಲಭವಾಗಿ ಸಾಲ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿ ಅವರನ್ನು ನಂಬಿಸಿ ಅವರ ಬಳಿ ಡಾಕ್ಯುಮೆಂಟ್ಗಳಿಗೆಲ್ಲ ಸಿಗ್ನೇಚರ್ಗಳನ್ನ ಹಾಕಿಸ್ಕೊಂಡು ಅವರ ಅಕೌಂಟ್ಗಳ ಮೂಲಕ ಈತ ಸಾಲವನ್ನ ಪಡ್ಕೊಂತಾನೆ. ಅದು ಬರೋಬ್ಬರಿ 3,54,11,11,000 ರೂಪಾಯಿಗಳನ್ನ ಈತ ಅಕ್ರಮದ ಮೂಲಕ ತನ್ನ ಅಕೌಂಟ್ಗೆ ಏನು ಪಡ್ಕೊಂಡಿರ್ತಾನೆ. ಆದ್ರೂ ಇದು ಮುಂದುವರಿದ ತನಿಖೆಯಂತೆ ಮುಂದಿನ ದಿನಗಳಲ್ಲಿ ಈತ ಯಾವುದೇ ರೀತಿಯ ಮಾಹಿತಿಯನ್ನ ವ್ಯವಹಾರಸ್ಥರಿಗಾಗ್ಲಿ ಅಥವಾ ಅವನ ಮೇಲಧಿಕಾರಿಗಳಿಗಾಗಲಿ ನೀಡಿರೋದಿಲ್ಲ. ಆದ್ರೆ ಇದು ಯಾವ ರೀತಿ ಗೊತ್ತಾಯ್ತು ಅಂತ ನೀವು ತಿಳ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ನಂತರದಲ್ಲಿ ಏನು ಬ್ಯಾಂಕ್ಗಳಲ್ಲಿ ಒಂದು ಸಿಸ್ಟಮ್ ಇದೆ, ಅದು ಆಡಿಟ್ ಅಂತ ಕರಿತೀವಿ. ಆ ಆಡಿಟ್ ಅನ್ನು ಮಾಡುವ ಸಮಯದಲ್ಲಿ ಈತನ ಮೇಲಧಿಕಾರಿಗಳಿಗೆ ಈ ಒಂದು ಬ್ಯಾಂಕ್ ಅಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಸ್ವಲ್ಪ ವಾಸನೆ ಬರುತ್ತೆ. ಅಂದ್ರೆ ಯಾವುದೇ ಚಿನ್ನಾಭರಣಗಳಿಲ್ದಲೆ ಈತ ಸಾಕಷ್ಟು ಹಣವನ್ನ ಸಾಲದ ರೂಪದಲ್ಲಿ ಬ್ಯಾಂಕ್ನ ಮೂಲಕ ಬೇರೆ ಬೇರೆ ಅಕೌಂಟ್ಗಳಿಗೆ ಜಮಾವನ್ನ ಮಾಡಿಸಿದ್ದ. ಹೀಗಿದ್ದಾಗ ಆಡಿಟ್ ಮಾಡುವ ಸಮಯದಲ್ಲಿ ಇಲ್ಲಿ ಗುರುತಿಸಲಾದ ಅಥವಾ ಅಪ್ಲಿಕೇಶನ್ ನಲ್ಲಿ ಏನು ನಮೂದಿಸಿರ್ತಾರೆ, ಇಷ್ಟು ಗ್ರಾಮ್ ಚಿನ್ನವನ್ನ ಪಡ್ಕೊಂಡು ಇಷ್ಟು ಸಾಲವನ್ನ ನೀಡಿದ್ದೀವಿ ಅಂತ, ಅದು ಯಾವ ಚಿನ್ನವೂ ಸಹ ಬ್ಯಾಂಕ್ನ ಲಾಕರ್ ನಲ್ಲಿ ಇರೋದಿಲ್ಲ. ಹೀಗಾಗಿ ಬ್ಯಾಂಕ್ನ ಅಧಿಕಾರಿಗಳು ಯಾರಿದ್ದಾರೆ, ಒಂದು ಆಡಿಟ್ ಅನ್ನ ಮಾಡುವವರು, ಆತನಿಗೆ ಪ್ರಶ್ನೆಯನ್ನ ಮಾಡಿದಾಗ ಆತ ಹೌದು ನಾನು ಮಾಡಿದ್ದೀನಿ ಎಂದು ಅಕ್ರಮವನ್ನ ಒಪ್ಕೋತಾನೆ ಆ ರಘು. ನಂತರದಲ್ಲಿ ಆತ ಅವರಿಗೂ ಸಿಕ್ಕದೆ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಇದಾದ ನಂತರದಲ್ಲಿ ಏನು ಆ ಒಂದು ಸೀನಿಯರ್ ಅಧಿಕಾರಿಗಳಿಗೆ ಈತನ ಅಕ್ರಮದ ಬಗ್ಗೆ ಗೊತ್ತಾಗುತ್ತೆ. ಅವರು ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವುದರಿಂದ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಒಂದು ದೂರನ್ನ ದಾಖಲು ಮಾಡ್ತಾರೆ ರಘು ವಿರುದ್ಧ. ಆ ದೂರನ್ನ ದಾಖಲು ಮಾಡುವವರು ಏನು ಸೀನಿಯರ್ ಸ್ಟೋರ್ ಮ್ಯಾನೇಜರ್ ಇದ್ದಾರೆ, ಅವರು ಆ ಒಂದು ವ್ಯಾಪ್ತಿಗೆ ಒಳಪಡುವ ಒಂದು ಉದ್ದೇಶದಿಂದ ಅಲ್ಲಿ ಒಂದು ದೂರನ್ನ ರಘು ವಿರುದ್ಧ ದಾಖಲು ಮಾಡ್ತಾರೆ. ಆ ಒಂದು ದೂರಿನಲ್ಲಿ ಆ ಒಂದು FIR ನಲ್ಲಿ ಮೆನ್ಷನ್ ಆಗಿರೋದೇನು ಅಂತ ಅಂದ್ರೆ ಸುಮಾರು 3,54,11,000 ರೂಪಾಯಿಯನ್ನ ಈತ ಅಕ್ರಮವಾಗಿ ಗಳಿಸಿದ್ದು ಅಷ್ಟೇ ಅಲ್ಲದೆ ಸಾಕಷ್ಟು ಏನು ವ್ಯವಹಾರವನ್ನ ಮಾಡ್ತಾರೆ, ಅಕೌಂಟ್ ಅನ್ನ ಹೊಂದಿದ್ದಾರೆ, ಈ ರೀತಿಯ ಗ್ರಾಹಕರಿಗೆ ಈತ ಮೋಸವನ್ನ ಮಾಡಿದ್ದ. ಸದ್ಯ ರಘು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಆತನಿಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈತ ಸಿಕ್ಕಿದ ಒಂದು ಕ್ಷಣದಿಂದ ಈತನ ಮೇಲೆ ತನಿಖೆ ಶುರುವಾಗುತ್ತೆ. ಅದೇ ರೀತಿ ಈತ ಯಾವ್ಯಾವ ರೀತಿ ಅಕ್ರಮವನ್ನು ಎಸಗಿದ್ದ, ಕೇವಲ ಈ ಒಂದು ಬ್ಯಾಂಕ್ ನಲ್ಲಿ ಈ ರೀತಿ ಎಸಗಿದ್ನ ಅಥವಾ ಮುಂದಿನ ಯಾವುದಾದರೂ ಬ್ಯಾಂಕ್ಗಳಲ್ಲಿ ಈ ರೀತಿ ಮಾಡಿದ್ನ ಅನ್ನೋದು ಪತ್ತೆಯಾಗಬೇಕಿದೆ. ಎಷ್ಟೇ ಆದ್ರೂ ಈ ಒಂದು ಬ್ಯಾಂಕ್ ಮ್ಯಾನೇಜರ್ಗಳನ್ನ ನಂಬಿ ಅಲ್ಲಿನ ಗ್ರಾಹಕರು ಸಾಕಷ್ಟು ಬಾರಿ ಅವರ ಮಾತುಗಳನ್ನ ಕೇಳ್ತಾರೆ. ಆದ್ರೆ ಈ ರೀತಿಯ ಮ್ಯಾನೇಜರ್ಗಳು ಒಂದು ನಕಲಿ ಡಾಕ್ಯುಮೆಂಟ್ಗೆ ಸಹಿಯನ್ನ ಹಾಕಿಸಿಕೊಂಡು ಗ್ರಾಹಕರಿಗೆ ಮತ್ತು ಬ್ಯಾಂಕಿಗೆ ವಂಚನೆಯನ್ನ ಮಾಡ್ತಾರೆ. ಇವರು ಯಾವ ರೀತಿಯ ಒಂದು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯದ ಒಂದು ಪ್ರಶ್ನೆ ಆಗಿದೆ. ಅದೇ ರೀತಿ ಗ್ರಾಹಕರು ಅಥವಾ ಅಲ್ಲಿ ವ್ಯವಹಾರವನ್ನ ಮಾಡುವ ಯಾರೇ ಆದರೂ ಈ ರೀತಿಯ ಬ್ಯಾಂಕ್ ಮ್ಯಾನೇಜರ್ಗಳ ಮಾತನ್ನು ಕೇಳುವ ಮುಂಚೆ, ಯಾವುದೇ ದಾಖಲೆಗೆ ಸಹಿ ಹಾಕುವ ಮುಂಚೆ ಯೋಚನೆ ಮಾಡಬೇಕಿದೆ. ಇಲ್ಲ ಅಂತ ಅಂದ್ರೆ ಆಪತ್ತಿಗೆ ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.